ಸುದೀರ್ಘ ಇತಿಹಾಸ ಹೊಂದಿರುವ ಬನವಾಸಿ ಸಮಗ್ರ ಕನ್ನಡಿಗರ ಅಸ್ಮಿತೆಗೆ ಸಾಕ್ಷಿಯಾಗಿ ಕದಂಬರ ಕೊಡುಗೆಯ ಸಾಂಸ್ಕೃತಿಕ ಕೊಂಡಿಯಾಗಿದೆ. ಕಳೆದ 4-5 ವರ್ಷಗಳಿಂದ ದೇಗುಲವು ಸೋರುತ್ತಿದ್ದರೂ ಸಮರ್ಪಕ ಕ್ರಮ ಕೈಗೊಳ್ಳದೇ ಇರುವುದು ಪ್ರಜಾಪ್ರಭುತ್ವದ ಅಣಕವಾಗಿ ಕನ್ನಡಿಗರ ಮನಸ್ಸಿಗೆ ಎಳೆದ ಬರೆಯಾಗಿದೆ. ಪುರಾತತ್ವ ಇಲಾಖೆಯ ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳ ಬೇಜವಾಬ್ದಾರಿ ನಡೆಯೇ ಇದಕ್ಕೆ ಕಾರಣ ಎಂದು ಬನವಾಸಿ ದೇಗುಲದ ವ್ಯವಸ್ಥಾಪನಾ ಕಮಿಟಿ ಮಾಜಿ ಪ್ರಧಾನ ಕಾರ್ಯದರ್ಶಿ, ಹಿರಿಯ ಸಾಹಿತಿ, ಶಿಕ್ಷಣ ತಜ್ಞ ಡಾಕ್ಟರ್ ಜಿ.ಎ. ಹೆಗ್ಡೆ ಸೋಂದಾ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇದ್ದ ಸ್ಥಿತಿಯನ್ನು ಇದ್ದ ಹಾಗೆ ರಕ್ಷಿಸಿಕೊಂಡು ಹೋಗುವ ಹೊಣೆ ಹೊತ್ತ ಪುರಾತತ್ವ ಇಲಾಖೆಯು ನಿಯಮದಂತೆ ದೇಗುಲದ ಸುತ್ತಮುತ್ತ 100 ಅಡಿ ಜಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲು ರಾಜ್ಯ ಸರ್ಕಾರಕ್ಕೆ ಮತ್ತು ವ್ಯವಸ್ಥಾಪನಾ ಕಮಿಟಿಗೆ ಅಧಿಕಾರ ನೀಡುವುದಿಲ್ಲ. ಹೀಗಾಗಿ ಗುಡಿ ಸೋರುತ್ತಿರುವಾಗ ಸಮರ್ಪಕ ಕ್ರಮ ಕೈಗೊಳ್ಳುವ ಹೊಣೆ ಪುರಾತತ್ವ ಇಲಾಖೆಯದ್ದೇ ಆಗಿದೆ. ಅದರಿಂದ ನುಣುಚಿಕೊಳ್ಳಲು ಸಾಧ್ಯವಿಲ್ಲ. ತಾನು ಮಾಡದೆ ಮಾಡುವವರಿಗೆ ಅವಕಾಶವನ್ನು ನೀಡದೇ ಇರುವ ಈ ದಿವ್ಯ ನಿರ್ಲಕ್ಷ್ಯ ಖಂಡನೀಯ ಎಂದಿದ್ದಾರೆ. ದೇವಾಲಯದ ಯಥಾಸ್ಥಿತಿ ಕಾಪಾಡಿ ಅಭಿವೃದ್ಧಿಪಡಿಸಲು ಸಮಗ್ರ ಕನ್ನಡಿಗರು ಸ್ಟೇಕ್ ಹೋಲ್ಡರ್ ಆಗಿದ್ದಾರೆ ಎಂಬುದನ್ನು ಸಂಬಂಧಪಟ್ಟವರು ಅರಿತು ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಬನವಾಸಿಯ ಅಭಿವೃದ್ಧಿಗೆ ಹೋರಾಡುತ್ತಿರುವ ಹೋರಾಟ ಸಮಿತಿಯ ಹೋರಾಟವನ್ನು ಮತ್ತು ದೇವಾಲಯ ವ್ಯವಸ್ಥಾಪನಾ ಸಮಿತಿಯು ಕೈಗೊಂಡ ಕ್ರಮವನ್ನು ಬೆಂಬಲಿಸಿ ಪ್ರಶಂಸಿಸಿದ್ದು, ನಾಡಿನ ಬೌದ್ಧಿಕ ವಲಯದ ಪ್ರಾಜ್ಞರು ಈ ಹೋರಾಟಕ್ಕೆ ಬೆಂಬಲ ನೀಡಿ ಮಧುಕೇಶ್ವರನಿಗೆ ನ್ಯಾಯ ದೊರಕಿಸಿಕೊಡಲು ಪ್ರಧಾನಿ ಮತ್ತು ರಾಷ್ಟ್ರಪತಿ ಅವರಿಗೆ ತಿಳಿಸಲು ಮುಂದಾಗಬೇಕೆಂದು ಡಾಕ್ಟರ್ ಜಿ.ಎ. ಹೆಗ್ಡೆ ಸೋಂದಾ ಮಾಧ್ಯಮ ಪ್ರಕಟಣೆಯ ಮೂಲಕ ಆಗ್ರಹಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.